ನನ್ನ ಹೆಸರು ಅರ್ಪಿತಾ ಮೇರಿ. ಸುಸೆಪಾಳ್ಯದಿಂದ ಬರ್ತಾ ಇದೀನಿ. ನಾನು GFCC ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದೀನಿ. ನಮ್ಮೂರಲ್ಲಿ ಬಸ್ ಫೆಸಿಲಿಟೀಸ್ ಇಲ್ಲ. ಆಟೋದಲ್ಲೇ ಬಂದು ಹೋಗ್ಬೇಕು. ಆಟೋ ಗ್ಯಾಸ್ ಖಾಲಿ ಆಗಿದೆ ಅಂತ ನಾಳೆಯಿಂದ ಹೇಳ್ತಿದ್ದಾರೆ. ನಾಳೆಯಿಂದ ಬರಲ್ಲ ಅಂತ ಹೇಳ್ತಿದ್ದಾರೆ. ನಾವು ಇವಾಗ ಹೆಂಗ್ ಹೋಗೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇವಾಗ ನಾಳೆಯಿಂದ ಕಾಲೇಜ್ಗೂ ನಾವು ಹೋಗ್ದಿರಂಗ ಆಗ್ತಿದೆ. ನಮ್ಮ ಊರಲ್ಲಿ ಬಸ್ ಫೆಸಿಲಿಟೀಸು ಇಲ್ಲ. ಇವಾಗ ಅವ್ರಿಗೆ ಗ್ಯಾಸ್ ಬೇಕು ಅಂದ್ರೆ ಯುದ್ಧ ನಿಲ್ಸ್ಬೇಕು ನೀವು. ಯುದ್ಧ ನಿಲ್ಸಿ ನಮ್ಗೆ ಗ್ಯಾಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡು. ಕಸಿ ಗೌರ್ಮೆಂಟ್ ಕಾಲೇಜ್ ಓದ್ತಾ ಇರೋದು ಶಿಡ್ಲಘಟ್ಟ ವುಮೆನ್ಸ್ ಕಾಲೇಜು. ದಿನಾಗ್ಲೂ ಆಟೋದಲ್ಲೇ ಹೋಗ್ ಬರೋದು 5 ಕಿಲೋಮೀಟರ್ ದಿನಾಗ್ಲೂ ಹೋಗ್ ಬರಕ್ಕೆ. ಬಸ್ಸಸ್ ಫೆಸಿಲಿಟೀಸ್ ಇಲ್ಲ ನಮ್ಮೂರ್ಗೆ, ಮತ್ತೆ ಗಾಡಿಗಳು ಇರಲ್ಲ. ಬರೀ ಆಟೋನೇ ಇರೋದು. ಆಟೋದಲ್ಲಿ ಹೋಗ್ ಬರಕ್ಕೆ ಇವಾಗ ಗ್ಯಾಸ್ ಇಲ್ಲ. ಗ್ಯಾಸ್ ಯುದ್ಧ ಮಾಡ್ತಿದ್ದಾರೆ. ಯುದ್ಧ ಮಾಡಿ ನಿಲ್ಸಿ ಬೇರೆಯವ್ರಿಗೂ ತೊಂದ್ರೆ ಆಗ್ತಿದೆ ಯುದ್ಧದಿಂದ. ಅದಕ್ಕೆ ಯುದ್ಧನ ನಿಲ್ಸಿ ಗ್ಯಾಸ್ ಬರೋಂಗ್ ಮಾಡ್ಬೇಕು. ಮತ್ತೆ ದಿನಾಗ್ಲೂ ನಾವು ಆಟೋದಲ್ಲೇ ಹೋಗೋದು. ಇವಾಗ ಆಟೋ ಇವತ್ತಿಗೆ ಲಾಸ್ಟ್ ಗ್ಯಾಸು. ಇನ್ ನಾಳೆಯಿಂದ ಆಗಲ್ಲ ಅಂತಿದ್ದಾರೆ. ಅದಕ್ಕೆ ನಾವು ನಡೆಯಕ್ಕೂ ಆಗಲ್ಲ. 5 ಕಿಲೋಮೀಟರ್ 6 ಕಿಲೋಮೀಟರ್ ಇದೆ. ಸೊ ಗ್ಯಾಸ್ ಮಾಡ್ದಂಗ್ ಬರ್ಬೇಕು. ಮತ್ತೆ ಯುದ್ಧ ನಿಲ್ಸ್ಬೇಕು. ಎಲ್ಲಾರ್ಗು ಸೌಲಭ್ಯತೆ ಮಾಡ್ಬೇಕು. ಆಟೋ ಇಲ್ಲ ಅಂತಂದ್ರೆ ನೀವು ಕಾಲೇಜ್ ಬಂಕ್ ಆಗುತ್ತೆ, ಯಾಕಂದ್ರೆ ನಡಿಯಕ್ ಆಗಲ್ಲ. ಮತ್ತೆ ಗಾಡಿಗಳು ಬರಲ್ಲ. ಸೊ ಕಾಲೇಜ್ ಬಿಡ್ಬೇಕು ಆಗುತ್ತೆ. ಅದಕ್ಕೆ ಆಟೋ ಇಲ್ಲ ಅಂದ್ರೆ ನಮ್ ಕಾಲೇಜ್ಗೂ ತೊಂದ್ರೆ ಆಗುತ್ತೆ ಹೋಗ್ ಬರಕ್ಕೆ. ಬಸ್ ಒಟ್ಟಾರೆಯಾಗಿ ಏನ್ ಹೇಳ್ತೀರಮ್ಮ? ಒಟ್ಟಾರೆಗೆ ಯುದ್ಧ ನಿಲ್ಸ್ಬೇಕು, ಗ್ಯಾಸ್ ಬರೋಂಗ್ ಮಾಡ್ಬೇಕು, ಎಲ್ಲಾರ್ಗು ಸೌಲಭ್ಯ ಆಗೋ ತರ ಮಾಡ್ಬೇಕು ಅಂತ ಹೇಳ್ತೀವಿ. ಸರ್, ಇಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಆಗಿರೋದ್ರಿಂದ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೈನ್ ಹಾಸ್ಪಿಟಲ್ ಆಗಿರೋದ್ರಿಂದ ಸಾವಿರಾರು ಗಟ್ಟಲೆ ಜನ ಬರ್ತಾರೆ. ಅದರಲ್ಲಿ ನಾನಾ ವಿಧಂತ ರೀತಿಯಲ್ಲಿ ರೋಗಿಷ್ಠರು, ಕುರುಡು, ಕುಂಟರು ಮತ್ತು ಗರ್ಭಿಣಿ ಸ್ತ್ರೀಯರು ಇತ್ಯಾದಿ ಇವ್ರನ್ನೆಲ್ಲ ನಾವು ಸ್ಕ್ಯಾನಿಂಗ್ ಅಂತ ಇದಕ್ಕೆಲ್ಲ ನಾವು ಕರ್ಕೊಂಡ್ ಬರುವಂತ ಕಾರ್ಯಗಳು ನಾವು ಮಾಡ್ತಾ ಇದೀವಿ. ಇವಾಗ ಅದೇನಾಗಿದೆ ಅಂದ್ರೆ, ಈಗ ಇಚ್ಚಿದ ದಿನಗಳ ಒಂದು 5-6 ದಿವಸಗಳಲ್ಲಿ ಅದು ನಿಂತೋಗಿದೆ. ಪಾಪ ಅವ್ರು ಬರ್ತಾರೆ, ಯಾಕೆ ಬರೋದಿಲ್ಲ ಅಂತ ಕೇಳಿದಾಗ ಅವ್ರಿಗೆ ನಾವೇನು ಉತ್ತರ ಹೇಳಿದ್ರು ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಏನಂತ ಹೇಳಿ ಯೋಚನೆ ಮಾಡ್ತಾರೆ? ಆಟೋ ಇದೆಯಲ್ಲ, ಬರ್ಬೇಕಲ್ಲ ಅಂತ ಕೇಳ್ತಾರೆ. ಅಮ್ಮ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಒಂದ್ 10 ರೂಪಾಯಿ ಜಾಸ್ತಿ ಕೊಡಂದ್ರೆ ಯಾರು ಕೊಡೋದಿಲ್ಲ ಸರ್, ಯಾಕಂದ್ರೆ ಬಡವರು. ಏನ್ ಅನಿಸ್ತಿದೆ ನಿಮ್ಗೆ ಆತರ? ಇವಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇವಾಗ ನಡೀತಾ ಇರುವಂತ ಈ ಯುದ್ಧ ಆದಷ್ಟು ಬೇಗ ಅದು ಮುಕ್ತಾಯಗೊಂಡು ಅದು ಸ್ಟಾಪ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ಎಲ್ಲೋ ನಡೀತಾ ಇರುವಂತ ಯುದ್ಧಕ್ಕೆ ಅದೇನಾಗಿದೆ ಅಂತ ಹೇಳಿದಾಗ, ನಮ್ಗೆ ಹೊರದೇಶದಿಂದ ನಮಗ್ ಬರ್ಬೇಕಾಗಿರುತ್ತೆ ಗ್ಯಾಸ್ ಬರ್ದೇ ಇರೋದ್ರಿಂದ ಭಾರಿ ತೊಂದರೆ ಆಗ್ತಾ ಇದೆ. ಅಲ್ಲಿ ಯುದ್ಧ ನಡೀತಾ ಇರುವಂತ ಒಂದು ಜಾಗದಲ್ಲಿ ಅಲ್ಲಿ ಒಂದು ಪ್ರಜೆಗಳಿಗೆ ತೊಂದರೆ, ಇಲ್ಲಿ ನಮಗೆ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇರುವಂತ ಇದೊಂದು ತೊಂದರೆ ಆಗ್ತಾ ಇದೆ. ಅದ್ರ ಸಲುವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೊಂದೇ, ಆದಷ್ಟು ಬೇಗ ಈ ಯುದ್ಧಗಳನ್ನ ನಿಲ್ಲಿಸಿ ಜನಗಳಿಗೆ ಬೇಕಾಗಿರುವಂತ ಅನುಕೂಲತೆ ಮೊದಲು ಹೇಗಿತ್ತು ಆ ರೀತಿಯಾಗಿ ನೀವು ಅನುಕೂಲಗಳನ್ನ ಮಾಡ್ಕೊಡ್ಬೇಕೆಂಬುದಾಗಿ ನಾವು ಬೇಡ್ಕೊಳ್ತಾ ಇದ್ವಿ. ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವು ಜಾಗಗಳಲ್ಲಿ ಈಗಾಗಲೇ ಆಟೋಗಳಿಗೆ ಗ್ಯಾಸ್ ಸಿಗದಿರ ತುಂಬಾ ಕಡೆ ಬೆಂಗಳೂರು ಕಡೆ ನೋಡುವಾಗ ಅವರ ಕಷ್ಟಾರ್ಜಿತಗಳನ್ನ ಅವ್ರು ಹೇಳ್ಕೊಳ್ಳುವಂತವರಾಗಿದ್ದಾರೆ. ಈ ದಿನ ನೀವು ಮೀಡಿಯಾದವ್ರು ನಮ್ಮ ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ಬಂದು ಕೇಳ್ತಾ ಇರೋದ್ರಿಂದ ಭಾರಿ ಸಂತೋಷ ಆಗ್ತದೆ. ಯಾಕಂದ್ರೆ 5-6 ದಿವಸ ಆಯ್ತು ನಮ್ಮ ಕಷ್ಟಗಳು ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ಕೊಂತ ಇದ್ವಿ. ಈಗ ನೀವು ತಿಳ್ಕೊಂಡು ಬಂದು ನಮ್ಮ ಹತ್ರ ಮೀಡಿಯಾದವ್ರು ಬಂದು ನಮ್ಮ ಕಷ್ಟಗಳನ್ನ ಕೇಳ್ತಾ ಇದ್ದೀರಾ. ಬೇಕಾದ್ರೆ ನೀವು ಒಂದ್ಸಲ ಚಿಕ್ಕಬಳ್ಳಾಪುರ ಎಲ್ಲ ಒಂದು ರೌಂಡ್ ಹಾಕಿ ಎಷ್ಟು ಆಟೋಗಳು ನಿಂತೋಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಮಾಧ್ಯಮದ ಮುಖಾಂತರ ಹೇಳೋದಂತೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ನಮ್ಮ ಭಾರತ ದೇಶಕ್ಕಾಗ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗ್ಲಿ ಬಡ ಕುಟುಂಬಗಳಿಗೆ ಮತ್ತು ಚಾಲಕರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದಂತೆ ಅನುಕೂಲವಾಗುವಾಗೆ ಮಾಡ್ಕೊಡ್ಬೇಕೆಂಬುದಾಗಿ ನಮ್ಮೆಲ್ಲ ಆಟೋ ಚಾಲಕರ ಪರವಾಗಿ ಬಡವರು ಎಷ್ಟೋ ಜನ ಇದ್ದಾರೆ ಗ್ಯಾಸ್ ಇಲ್ದಿರ, ಅವರೆಲ್ಲರಿಗೂ ಸಹ ಅನುಕೂಲ ಆಗುವಾಗೆ ಮಾಡ್ಕೊಡ್ಬೇಕೆಂಬುದಾಗಿ ನಮ್ಮ ಒಂದು ಮನಾಭಿಪ್ರಾಯವನ್ನು ಹೇಳ್ಕೊಳ್ತಾ ಇದ್ದೀವಿ.